ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನಿಗೆ ಭೂರಿಶ್ರವಸ್ಸು ಮೊದಲಾದ 8 ಮಂದಿ ಯೋಧರೊಡನೆ ಪ್ರಬಲ ಯುದ್ಧವು ಎಂಬ 104ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಮಹಾರಾಜ, ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಕೃಷ್ಣಾರ್ಜುನರು ಬರುವುದನ್ನು ಕಂಡೊಡನೆ ಅವರನ್ನು ಕೊನೆ ಮುಟ್ಟಿಸಬೇಕೆಂದು ನಿನ್ನವರು ವೇಗದಿಂದ ಬಂದರು. ಅರ್ಜುನನು ನಿನ್ನವರನ್ನು ತೀರಿಸಿ ಬಿಡಬೇಕೆಂದು ಕೋಪದಿಂದ ಮುಂದುವರಿದನು. ಸುವರ್ಣ ಚಿತ್ರಿತಗಳಾಗಿ ವ್ಯಾಘ್ರ ಚರ್ಮಗಳಿಂದ ಹೊದಿಸಲ್ಪಟ್ಟ ಮಹಾರಥಗಳು ಉರಿಯುವ ಬೆಂಕಿಗಳಂತೆ ದಿಕ್ಕುಗಳನ್ನೆಲ್ಲ ಬೆಳಗುತ್ತಾ ಒಂದನ್ನೊಂದು ಎದುರಾದವು. ಬಿಲ್ಲು ಬಾಣಗಳ ಮೊರೆತಗಳು ಕೋಪಗೊಂಡ ಹಾವುಗಳು ಬುಸುಗುಟ್ಟುವ ಧ್ವನಿಯಂತೆ ಕೇಳುತ್ತಿದ್ದವು. ಇಂತಹ ರಥಗಳನ್ನೇರಿ ದೊಡ್ಡ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಭೂರಿಶ್ರವಸ್ಸು, ಶಲನು, ಕರ್ಣನು, ವೃಷಸೇನನು, ಜಯದ್ರಥನು, ಕೃಪನು, ಶಲ್ಯನು, ಅಶ್ವತ್ಥಾಮನು ಈ 8 ಮಂದಿ ಮಹಾರಥರು ಆಕಾಶವನ್ನೇ ನುಂಗಿಬಿಡುವಷ್ಟು ಆತುರದಿಂದ ಯುದ್ಧ ಕವಚಗಳನ್ನು ಧರಿಸಿ ಬಾಣಗಳನ್ನು ಬಿಡುತ್ತಾ ನಾನಾ ಕಡೆಗಳಿಂದಲೂ ಅರ್ಜುನನನ್ನು ಮುತ್ತಿದರು. 10 ದಿಕ್ಕುಗಳು ಬಾಣಗಳಿಂದ ಮರೆಸಿ ಹೋದವು. ಕುಲೂತ ದೇಶದ ವಿಚಿತ್ರ ವರ್ಣವುಳ್ಳ ಉತ್ತಮಾಶ್ವಗಳು ಅವರ ಮಹಾರಥಗಳನ್ನು ಎಳೆಯುತ್ತಿದ್ದವು. ಒಳ್ಳೆ ಜಾತಿಯಲ್ಲಿ ಹುಟ್ಟಿದ ಇನ್ನೂ ನಾನಾ ದೇಶದ ಕುದುರೆಗಳು ಬೇರೆ ಬೇರೆ ರಥಗಳಲ್ಲಿ ಹೂಡಲ್ಪಟ್ಟಿದ್ದವು. ಅವುಗಳಲ್ಲಿ ಪರ್ವತ ಪ್ರಾಂತದವು ಕೆಲವು, ನದಿ ತೀರದಲ್ಲಿ ಹುಟ್ಟಿದವು ಕೆಲವು, ಸಿಂಧು ದೇಶದವು ಕೆಲವು. ಇಂತಹ ಉತ್ತಮಾಶ್ವಗಳೇ ಆ ರಥಗಳಿಗೆ ಹೂಡಲ್ಪಟ್ಟಿದ್ದವು. ನಿನ್ನ ಮಗನನ್ನು ರಕ್ಷಿಸುವುದಕ್ಕಾಗಿ ಅನೇಕ ಕೌರವ ಯೋಧರು ಅರ್ಜುನನ ರಥವನ್ನು ಸುತ್ತಲೂ ಮುತ್ತಿಕೊಂಡು ಭೂಮ್ಯಾಕಾಶಗಳನ್ನೆಲ್ಲ ಮೊಳಗಿಸುವಂತೆ ಶಂಖ ಧ್ವನಿಗಳನ್ನು ಮಾಡಿದರು. ಇದನ್ನು ಕಂಡು ಅರ್ಜುನನು ದೇವದತ್ತವನ್ನು, ಕೃಷ್ಣನು ಪಾಂಚಜನ್ಯವನ್ನು ಧ್ವನಿ ಮಾಡಿದರು. ಎಲ್ಲ ಶಂಖ ಧ್ವನಿಗಳನ್ನು ಮೀರಿಸುವಂತೆ ದೇವದತ್ತ ಧ್ವನಿಯು ದಿಕ್ಕುಗಳನ್ನು ವ್ಯಾಪಿಸಿತು. ಅದರ ಶಬ್ದವನ್ನು ಮರೆಸುತ್ತಾ ಕೃಷ್ಣನ ಪಾಂಚಜನ್ಯವು ಮೊಳಗಿತು. ಅದರಿಂದ ಜಗತ್ತೆಲ್ಲವೂ ಒಂದೇ ಶಬ್ದಮಯವಾಗಿ ಬೀರುಗಳಿಗೆ ಭಯವನ್ನು, ಶೂರರಿಗೆ ಹರ್ಷವನ್ನು ಹೆಚ್ಚಿಸುತ್ತಿದ್ದಿತು. ಪಾಂಡವ ಸೈನ್ಯಗಳಲ್ಲಿ ಭೇರಿ, ಜರ್ಝರಿ, ಮೃದಂಗ, ಆನಕ ಮೊದಲಾದ ನಾನಾ ವಾದ್ಯಗಳು ಮೊಳಗಿದವು. ಆ ಶಬ್ದವನ್ನು ಕೇಳಿ ಸಹಿಸಲಾರದೆ ದ್ರೋಣನೆ ಮೊದಲಾದ ಧನುರ್ಧಾರಿಗಳೆಲ್ಲ ಅದಕ್ಕೆ ಮೇಲೆ ರಣವಾದ್ಯಗಳನ್ನು ಮೊಳಗಿಸಿದರು, ಮಹಾಶಂಖಗಳನ್ನು ಧ್ವನಿ ಮಾಡಿದರು. ಹೀಗೆ ಕೃಷ್ಣಾರ್ಜುನರು ನಿನ್ನವರು ಪ್ರತಿಗೆ ಪ್ರತಿ ಮಾಡುತ್ತಿರಲು ಆ ಭೇರಿ ಶಂಖಾದಿ ವಾದ್ಯ ಧ್ವನಿಗೆ ಉಭಯ ಸೈನ್ಯಗಳು ಹೆದರಿ ದಿಗ್ಭ್ರಮೆ ಹಿಡಿದಂತಾದವು. ಸೈನ್ಯಗಳೆಲ್ಲ ಅಸ್ವಸ್ಥವಾದಂತೆ ತೋರಿತು. ಆಕಸ್ಮಿಕವಾದ ಸಿಡಿಲಿನ ಧ್ವನಿಯನ್ನು ಕೇಳಿದಂತೆ ಅನೇಕ ಸೈನ್ಯಗಳು ತಬ್ಬಿಬ್ಬಾಗಿ ಕಳವಳಿಸುತ್ತಿದ್ದವು. ಆಗಿನ ಶಬ್ದವು ಎಲ್ಲ ದಿಕ್ಕುಗಳನ್ನು ಮೊಳಗಿಸುತ್ತಾ ಪ್ರಳಯ ಕಾಲದ ಮೇಘದಂತೆ ಸಮಸ್ತ ಸೈನ್ಯವನ್ನು ನಡುಗಿಸಿತು. ಜಯದ್ರಥನ ರಕ್ಷಣೆಗಾಗಿ ದುರ್ಯೋಧನನೊಡನೆ ಸೇರಿ 8 ಮಂದಿ ಮಹಾರಥರು ಅರ್ಜುನನ ರಥವನ್ನು ಆವರಿಸಿಕೊಂಡರು. ಮೊದಲು ಅಶ್ವತ್ಥಾಮನು 73 ಬಾಣಗಳಿಂದ ಕೃಷ್ಣನನ್ನು, 3 ಬಾಣಗಳಿಂದ ಅರ್ಜುನನನ್ನು, 1 ಬಾಣದಿಂದ ಅವನ ಧ್ವಜವನ್ನು, 4 ಬಾಣಗಳಿಂದ ಅವನ 4 ಕುದುರೆಗಳನ್ನು ಹೊಡೆದನು. ಕೃಷ್ಣನ ಮೈಗೆ ಬಾಣಗಳು ತಗಲಿದೊಡನೆ ಅರ್ಜುನನು ಅತ್ಯಾಕ್ರೋಶಗೊಂಡು 600 ಬಾಣಗಳನ್ನು ಪ್ರಯೋಗಿಸಿ ಅಶ್ವತ್ಥಾಮನ ಬಾಣಗಳನ್ನು ತುಂಡು ಮಾಡಿದನು. 10 ಬಾಣಗಳಿಂದ ಕರ್ಣನನ್ನು, 3 ಬಾಣಗಳಿಂದ ವೃಷಸೇನನನ್ನು ಹೊಡೆದು ಶಲ್ಯನಲ್ಲಿದ್ದ ಧನುರ್ಬಾಣಗಳನ್ನು ಮುಷ್ಟಿ ಸ್ಥಾನದಲ್ಲಿ ಕತ್ತರಿಸಿ ಬಿಟ್ಟನು. ಒಡನೆಯೇ ಶಲ್ಯನು ಬೇರೆ ಬಿಲ್ಲನ್ನು ಹಿಡಿದು ಅರ್ಜುನನ ಮೇಲೆ ಬಾಣಗಳನ್ನು ಬಿಡಲಾರಂಭಿಸಿದನು. ಒಡನೆಯೇ ಭೂರಿಶ್ರವಸ್ಸು 3 ಬಾಣಗಳನ್ನು, ಕರ್ಣನು 32 ಬಾಣಗಳನ್ನು, ವೃಷಸೇನನು 7 ಬಾಣಗಳನ್ನು, ಜಯದ್ರಥನು 73 ಬಾಣಗಳನ್ನು, ಕೃಪಾ ಶಲ್ಯರಿಬ್ಬರು 10 ಬಾಣಗಳನ್ನು, ಅಶ್ವತ್ಥಾಮನು 60 ಬಾಣಗಳನ್ನು ಅರ್ಜುನನ ಮೇಲೆ ಏಕಕಾಲದಲ್ಲಿ ಪ್ರಯೋಗಿಸಿದರು. ತಿರುಗಿ ಅಶ್ವತ್ಥಾಮನು ಕೃಷ್ಣನಿಗೆ 20 ಬಾಣಗಳನ್ನು, ಅರ್ಜುನನಿಗೆ 5 ಬಾಣಗಳನ್ನು ಗುರಿಯಿಟ್ಟು ಹೊಡೆದನು. ಇದನ್ನೆಲ್ಲ ನೋಡಿ ಅರ್ಜುನನು ನಗುಮುಖದಿಂದಲೇ ತನ್ನ ಹಸ್ತಲಾಘವವನ್ನು ತೋರಿಸುತ್ತಾ ಆ ಬಾಣಗಳನ್ನೆಲ್ಲ ಕತ್ತರಿಸಿ ವಿಫಲ ಮಾಡಿದನು. 12 ಬಾಣಗಳನ್ನು ಕರ್ಣನಿಗೂ 3 ಬಾಣಗಳನ್ನು ವೃಷಸೇನನಿಗೂ ಹೊಡೆದನು. ತಿರುಗಿ ಶಲ್ಯನ ಧನುಸ್ಸನ್ನು ಭೇದಿಸಿ 10 ಬಾಣಗಳಿಂದ ಅವನನ್ನು ಹೊಡೆದನು. 3 ಬಾಣಗಳಿಂದ ಸೌಮದತ್ತಿಯನ್ನು, 8 ಬಾಣಗಳಿಂದ ಅಶ್ವತ್ಥಾಮನನ್ನು ಹೊಡೆದನು. 25 ಬಾಣಗಳನ್ನು ಕೃಪನಿಗೂ, 100 ಬಾಣಗಳನ್ನು ಸೈಂಧವನಿಗೂ ಗುರಿಯಿಟ್ಟು ಹೊಡೆದನು. 70 ಬಾಣಗಳಿಂದ ಅಶ್ವತ್ಥಾಮನನ್ನು ಹೊಡೆದನು.
ಇಷ್ಟರಲ್ಲಿ ಭೂರಿಶ್ರವಸ್ಸು ಕೃಷ್ಣನ ಕೈಯಲ್ಲಿದ್ದ ಕುದುರೆಯ ಚಾಟಿಯನ್ನು ಕತ್ತರಿಸಿ 73 ಬಾಣಗಳಿಂದ ಅರ್ಜುನನನ್ನು ಪ್ರಹರಿಸಿದನು. ಆದರೇನು, ಅರ್ಜುನನು ಬಿರುಗಾಳಿಯು ಮೇಘಗಳನ್ನು ತೂರಿಬಿಡುವಂತೆ ತನ್ನ ಶತ್ರುಗಳೆಲ್ಲರನ್ನು 106 ಬಾಣಗಳಿಂದ ತಡೆದು ಮುಂದೆ ಬಾರದಂತೆ ಮಾಡಿದನು. ಇದು 104ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.